ನಾವು ಸಾಲ ಫಸ್ಟಿಗೆ ಸಾಲ ತಗೊಂಡಿದ್ರಿ, ಮನೆ ಕಟ್ಟಿ 1 ವರ್ಷದಾಗೆ ತಗೊಂಡಿದ್ವಿ. ಸಾಲ ತಗೊಂಡು ನಮಗೆ ಬೇಕಾಗಿತ್ತು ಸಾಲ ಅಂತಂದೇಳಿ ಯಾರೋ ಒಬ್ಬರು ನಮಗೆ ಗೊತ್ತಿದ್ದಿಲ್ಲ ರೀ. ನಮಗೆ ಬ್ಯಾಂಕು ಗೊತ್ತಿದ್ದಿಲ್ಲ, ನಮಗೆ ಊರಿಗೆ ಗೊತ್ತಿದ್ದಿಲ್ಲ. ಯಾರೋ ಒಬ್ಬರು ವ್ಯಾಪಾರ ಬರ್ತಿದ್ರು, ನಮಗೆ ಸಾಲ ಐತಪ್ಪ, ನಮಗೆ ಕಷ್ಟ ಐತೆ ಅಂತ ಬಿಡಿ ಅಂಗಡಿ ಹಚ್ಚಿದ್ದೆ ನಾನು. ಬಿಡಿ ಅಂಗಡಿಯಾಗ ಬಂದು ಕುಂದಿರ್ತಿದ್ರು ಅವರು. ಇಲ್ಲಮ್ಮ ಇಂಥದಾಗ ಬ್ಯಾಂಕ್ನಾಗ ನಾನು ಕೇಳ್ಕೊಂಬಂದೇನಿ, ನಾನು ಸಾಲ ಕೊಡ್ಸೋಣ ಬಾ ಅಂತ ಕರ್ಕೊಂಡು ಹೋಗಿ ಸಾಲ ಕೊಡಿಸಿದ್ರಿ. ಅವರು ಕೊಡಿಸಿದ್ರೆ ಏನಂದ್ರು, ನೋಡಮ್ಮ ಏನು ಮಾತಾಡಬೇಡ, ನೀನು ಏನು ಹೇಳಬೇಡ, ಸುಮ್ಕೆ ಗಂಡ ಹೆಂಡತಿ ಮಗ ಕೂತ್ಕೊಂಡು ಸೈನ್ ಮಾಡು ಅಂದರು. ಸೈನ್ ಮಾಡಿದ್ರಿ ನಾವು. ಸೈನ್ ಮಾಡಿದ ಮೇಲೆ ಅವ್ರನ್ನ 20 ಕಡಿಮೆ 4 ಲಕ್ಷ ಕೊಟ್ಟರು. ಕೊಟ್ಟ ಮೇಲೆ 1 ವರ್ಷದ ಮೇಲೆ ಕಟ್ಟಿದೆ ನಾನು. ನನಗೆ ಹೇಳಿಲ್ಲ ರೀ ಅವರು, ಇದು ಫೈನಾನ್ಸ್ ಬ್ಯಾಂಕ್ ಅಮ್ಮ, ಇದು ಜಾಸ್ತಿ ಕಟ್ಟಬೇಕಮ್ಮ ಅಂತ ಹೇಳಿಲ್ಲ. 10 ಸಾವಿರ ಕಟ್ಕೊತ ಬಾರಮ್ಮ ಅಂದರು. 2 ತಾರೀಕಿಗೆ 10,000 ಕಟ್ಕೊತ ಹೋದೆ ನಾನು. 2 ವರ್ಷ ಕಟ್ಟಿದ್ದೀನಿ ರೀ. ಇದು 8 ಮತ್ತು 3 ಲಕ್ಷ ಕೊಟ್ಟ ಮೇಲೆ 18ವರೆ ಕಟ್ಕೊತ ಹೋಗಿದ್ದೀನಿ ರೀ. ಕಟ್ಕೊತ 2 ತಾರೀಕಿಗೆ ಮತ್ತು ಭಾನುವಾರ ಬಂದರೆ ಸೋಮವಾರ ಕಟ್ಟಿದ್ದೀನಿ, ಮತ್ತು ಶನಿವಾರ ಬಂದರೆ ಸೋಮವಾರನೇ ಕಟ್ಟಿದ್ದೀನಿ ರೀ. ಯಾಕಂದರೆ ಬ್ಯಾಂಕ್ ರಜೆ ಇರ್ತೈತಿ ಅಂತ ನಮ್ಮ ತೆಸ್ಸಿಲ್ಲ ರೀ. ಕರೆಕ್ಟಾಗಿ ತಾರೀಕಿಗೆ ಸರಿಯಾಗಿ ಕಟ್ಟಿದ್ದೀನಿ ನಾನು ಅವರಿಗೆ, ಬ್ಯಾಂಕಿಗೆ. ಕಟ್ಟಿದ ಮೇಲೆ ಇತ್ತಿತ್ಲಾಗ ಏನು ಮಾಡಿದೆ, ಯಾರೋ ಒಬ್ಬರು ನೋಡಿ ನನಗೆ ಹೇಳಿದರು, ಅಯ್ಯೋ ಅಮ್ಮ, ಇಲ್ಲಿ ಯಾಕೆ ತಗೊಂಡೀಯ, ಫೈನಾನ್ಸ್ ಬ್ಯಾಂಕ್ ಇದು, ನೀನು ಸತ್ರೂ ನಿನ್ಗೆ ಈ ಸಾಲ ಮುಗಿಯೋದಿಲ್ಲ, ನೀನು ಏನಾರು ಮಾಡಿ ಸಾಲ ಕ್ಲಿಯರ್ ಮಾಡಿರು ಅಂದರು. ಆಮೇಲೆ ಬೇರೆ ಬ್ಯಾಂಕ್ನವರಿಗೆ ಕರ್ಕೊಂಡು ಹೋದೆ. ಅವರು ನಾವು 1.30 ಕೊಡ್ತೇವಮ್ಮ, 30 ಪೈಸೆ ನಿನಗೆ, ಪಾಪ ನಿನಗೆ ಚೆನ್ನಾಗಿ ಕಟ್ಟಾಕತ್ತೀಯ, ಬಾ ನಾವು ಏನಾರು ಮಾಡಿ ಬ್ಯಾಂಕ್ನಾಗ ಮಾತಾಡಿ ನಿನಗೆ ಸಾಲ ಕ್ಲಿಯರ್ ಮಾಡ್ತೀವಿ ಅಂತ ನನಗೂ ನನ್ನ ಮಗನಿಗೂ ಕರ್ಕೊಂಡು ಹೋಗಿ ನಿಂದಿರಿಸಿ, ನೋಡಿರಿ ಕಮ್ಮಿ ಮಾಡಿ ನಮಗೆ ಲೆಕ್ಕ ಕೊಡ್ರಿ, ಅವ್ರು ಕ್ಲಿಯರ್ ಮಾಡ್ತಾರೆ, ನಮಗೆ ಕಟ್ಟೋಕ್ಕಾಗಲ್ಲ, ಫೈನಾನ್ಸ್ ಬ್ಯಾಂಕ್ ಬ್ಯಾಡ್ರಿ ಅಂತ ಹೇಳಿದ್ವಿ. ಅವರು ಇಂಗ್ಲೀಷ್ನಾಗೆ ಏನೇನೋ ಮಾತಾಡಿಬಿಟ್ರು. ಅವರು ಏನಮ್ಮ ನೀವು ಏನಾರು ಮಾಡಿಕೊಡ್ರಿ, ನಾನು ಹೋಗ್ಬಿಡ್ತಾನೆ ಅಂತ ಹೋಗೇ ಬಿಟ್ರು ಅವರು. ಮತ್ತು ನಾನಂದೆ, ಅಲ್ರಿ ಸರ್, ನೀವು ಹಿಂಗೆ ಮಾಡಿದ್ರಿ ಹೆಂಗೆ ರೀ, ನಾ ಕ್ಲಿಯರ್ ಮಾಡ್ತಾನೆ ರೀ, ನನ್ನ ಕೈಲೇ ಕಟ್ಟೋಕ್ಕಾಗಲ್ಲ. ನಮ್ಮ ಕೆರೆಗೆಲ್ಲ ಸಾಲ ತೊಗೊಂಡಾರೆ ಬ್ಯಾಂಕ್ನಾಗ ಹರಿಯಾರ್ದಾಗೆ, ಅವರು ಕಮ್ಮಿ ಕಟ್ತಾ ಇದ್ದಾರೆ. ನನಗೆ ನೀವು 18,000 ಕಟ್ಬೇಕು. ನಾನು ಎಲ್ಲಿಂದ ಕಟ್ಬೇಕು ರೀ? ನಮ್ಮ ಮನ್ಯಾಗ ದುಡಿಯೋದಿಲ್ಲ, ನನ್ನ ಮಗ ಒಬ್ಬನು ಬಿಡಿ ಅಂಗಡಿ ಐತಿ, ಅದಕ್ಕೆ ಸಾಲ ಮಾಡಿ ನಾನು ಕಟ್ತಾ ಇದ್ದಾನೆ ರೀ, ನನ್ನ ಕೈಲಿ ಆಗಲ್ಲ, ನಾನು ಕ್ಲಿಯರ್ ಮಾಡ್ತಾನೆ ರೀ, ಕಮ್ಮಿ ಮಾಡಿರಿ ಅಂತ ಹೇಳಿ. ಆಮೇಲೆ ರಾಮಜ್ಜರ ಮನೆಗೂ ಹೋದೆ, ನೋಡೋಣ ಕೊಡ್ತಾ ಇಲ್ಲ ಇವರು, ಇವ್ರಿಗೆ ಏನಾರು ಮಾಡಿ ನಮಗೆ ಕಮ್ಮಿ ಕೊಡ್ಸೋಣ, ನಾನು ಬೇರೆ ಕಡೆ ಏನು ಕ್ಲಿಯರ್ ಮಾಡಿಬಿಡ್ತಾನೆ ಅಂತ. ಅವ್ರ ಹತ್ರ ಅವರು ಮಾತಾಡಿದ್ರು. ಅವ್ರು ಕೊಟ್ಟಾಗ ಅವ್ರಿಗೂ ಏನು ಕೇರ್ ಮಾಡಲಿಲ್ಲ. ಕೇರ್ ಮಾಡಲಿಲ್ಲ. ಇಲ್ಲಮ್ಮ, ನಾವು ಮಾಡೋದಿಲ್ಲ, ಕಮ್ಮಿ ಮಾಡೋದಿಲ್ಲ, ನೀನು ಕಟ್ಕೊಂತಾನೆ ಹೋಗ್ಬೇಕು ನೀನು ಅಂತ ಅಂದರು. ಇವು ಮೊನ್ನೆ ರಂಜಾನ್ ಹಬ್ಬದಾಗ 4 ಲಕ್ಷ ರೀ. 4 ಲಕ್ಷ ನಮ್ಮ ಸಮಾಜ ಜನ ಕೊಡ್ತೇವೆ ಅಂದರು. ಕೊಡ್ತೇವೆ ಅಂತಂದು ಅವರು ಹೋಗಿದ್ರು, ಇವರು ಹೋಗಿದ್ರು. ಇಲ್ಲ, 10 ಲಕ್ಷನೇ ಕಟ್ಟಬೇಕು ನೀವು. ಎಲ್ಲ ಸೇರಿ ಅವಾಗ ಅದು ಯಾವಾಗ ಅವರು ನಾನು ಇಲ್ಲಮ್ಮ, ನಾ ಕ್ಲಿಯರ್ ಮಾಡ್ಕೊಳಲ್ಲ, ನಮಗೆ ಇಷ್ಟೇ ತಂದು ಕಟ್ಬೇಕು, ನೀವು 7 ಲಕ್ಷನೇ ತಂದು ಕಟ್ಟಬೇಕು ಅಂತ ಹೇಳೋದಕ್ಕೆ ನಾನು ಯೋಚನೆ ಮಾಡಿ BP ಜಾಸ್ತಿ ಮಾಡ್ಕೊಂಡಿದ್ದೆ. ಒಂದೇ ಸರಿ ನೆಲಿಗೆ ಬಿದ್ದುಬಿಟ್ಟೆ. ಮತ್ತು ಫೋನ್ ಮಾಡ್ದೆ ನಮ್ಮಮ್ಮಗೆ ಹಿಂಗಾಗೈತಿ ರೀ, ನೀವೇನು ಕೇಳಿಲ್ಲ, ನಮ್ಮಮ್ಮಗೆ ಹಿಂಗಾಗೈತಿ, ನಾವೇನು ಮಾಡೋಣ, ಅದೇನಿಗೆ ಗೊತ್ತಿಲ್ಲ. ದಿವಸ ಬರೋಕೆ ಹತ್ಬಿಟ್ರು, ನೀನು ಲೋನ್ ಕಟ್ಟಮ್ಮ, ನಮ್ಮ ಮ್ಯಾಗೆ ಬೆಂಗ್ಳೂರಿಗೆ ಕಳಿಸ್ತೀವಿ, ನಿನಗೆ ಆರಾಮಿಲ್ದ ಹೇಳಿ ಕಳಿಸ್ತೀವಿ ಅಂತ ಬೆಂಗ್ಳೂರಿಗೂ ಕಳಿಸಿಲ್ಲ, ಏನಿಲ್ಲ ರೀ. ಅವರು 7ನೇ ತಾರೀಕಿಗೆ ಬಂದು ಹಾಕಿದ್ದಾರೆ ರೀ. ಮತ್ತೆ ಇಲ್ಲಿ ನೋಡ್ರಿ, ಪಕ್ಕಕ್ಕೆ ಅದಾವ್ರಿ, ಇಲ್ಲಿ ಪಕ್ಕಕ್ಕೆ ಅದಾವೆ. ಇಲ್ಲ ರೀ, ಯಾರು ಬಂದಿಲ್ಲ ರೀ. ಇಲ್ಲೇ ಕೇರ್ಯಾಗಂದು ಮಂದಿನ ನಮ್ಗೆ ಊಟ ಕೊಡ್ತದ್ರಿ. ಮಗ ಎಲ್ಲದನ್ನೂ ಗೊತ್ತಿಲ್ಲ ರೀ. ಇಲ್ಲ, ಅವ್ರು ಮೊದಲಿನ ಹೋದರು. ನಾ ಸಾಲ ಕಟ್ಟೋಕ್ಕಾಗಲ್ಲಮ್ಮ, 18,500 ಎಲ್ಲಿಂದ ಕಟ್ಟಲಿ ನಾನು? ನನಗೇನೋ ಒಂದು 12-13 ಮಾಡಿದರೆ ನನ್ನ ತಿಂಗಳ ಏನಾರು ಮಾಡಿ ಕಟ್ಕೊತ ಹೋಗ್ತಿದ್ದೆಮ್ಮ. ಇದು ಫೈನಾನ್ಸ್ ಬ್ಯಾಂಕ್ ಅಂತಮ್ಮ, ನಾನು ಇರೋಲ್ಲ, ಇದ್ರೆ ನಾನೇ ಜೀವ ಕಳ್ಕೊಂಬಿಡ್ತಾನೆ ಅಂತ ಹೋಗೇ ಬಿಟ್ಟವನು, ಹೆಂಡತಿ ಮಕ್ಳು ಕರ್ಕೊಂತು. ಇಲ್ಲ, ಬೆಂಗ್ಳೂರು ಯಾರೋ ಒಬ್ಬರು ಹೇಳಿದರು, ಬೆಂಗ್ಳೂರಾಗ ಅದಾನ, ಅಲ್ಲಿ ದುಡ್ಕೊಂಡು ತಿಂತದಾನ ಅಂತ ಹೇಳ್ರಿ ಬಿಡು. ಇಲ್ರಿ, ಇಲ್ಲ, ನಂಬರ್ ಇಲ್ಲರಿ. 2 ಗಂಡು ಮಕ್ಕಳು, 1 ಮಗಳು.
ಇಲ್ರಿ ಅವರು ಬರಲ್ಲ ರೀ, ಯಾರು ಬರಲ್ಲ. ಸಿದ್ದರಾಮಯ್ಯ ಅವರು 2,000 ಹಾಕ್ತದಲ್ರಿ, ಪಿಂಚಿನಿ ಒಂದು 600 ಬರ್ತೈತಿ. ಅದ್ರಾಗೆ ನಮ್ಮ ಗುಳಿಗೆ ಔಷಧಿ ನಾವು ಉಳ್ದಿದ್ದು ರೇಷನ್ ಹಾಕ್ಯಂದು ನಾವು ಜೀವನ ಮಾಡ್ತಾವ್ರಿ. ತಿಂಗಳ 3 kg ನುಚ್ಚಾಗಲಿ ನಾವು ಬಳಸ್ತಾ ಇದಾವ್ರಿ. ನಾವು ಅದು ಸೊಸೈಟಿಯಾಗ ಅಕ್ಕಿ ಕೊಡ್ತಾರೆ, ಅದು ನನ್ನ ಮಾಡ್ಕೊಂಡು ಏನೋ ನಮ್ಮ ಜೀವನ ಮಾಡ್ತಾಯಿದ್ದೀವಿ. ಅವರು ಇರು ಕೊಡ್ತಾರೆ, ಅದನ್ನು ಇಸ್ಕೊಂಡು ತಿಂತೀವಿ. ಹೆಂಗೋ ನಮ್ಮ ಜೀವನ ಅದ್ರಾಗೆ ನಮ್ಮ ನಡೀತದ್ರಿ. ಏನೋ ಪುಣ್ಯ ಬರಲಿ ಅವ್ರಿಗೆ. ಅವ್ರು ಭಾರಿ ಪುಣ್ಯ ಕಟ್ಕೊಳಕತ್ತಾರ ರೀ ಸಿದ್ದರಾಮಯ್ಯರು ನಮ್ಮಂಥವ್ರಿಗೆ. ಫಾತಿಮಾ ರೀ.